ಬೆಳಗಾವಿಯಲ್ಲಿ ನಡೆದಿದೆ ಎನ್ನಲಾದಂತಹ ಶಿವಂ ಅಸೋಸಿಯೇಟ್ಸ್ನ 4,500 ಕೋಟಿ ಸ್ಕ್ಯಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಯನ್ನ ಅರೆಸ್ಟ್ ಮಾಡೋ ಕೆಲಸ ಮತ್ತು ಕಸ್ಟಡಿಗೆ ತೆಗೆದುಕೊಳ್ಳೋ ಕೆಲಸ ಆಗಿದೆ. ಬಟ್ ಈ ಪ್ರಕರಣದಲ್ಲಿ ಸುಮಾರು ಅನುಮಾನಗಳಿದಾವೆ. ಅನುಮಾನಗಳಿಗೆ ಯಾವ ತನಿಖಾ ಸಂಸ್ಥೆ ಎಂಟ್ರಿ ಕೊಟ್ಟು ಉತ್ತರ ಕೊಡುತ್ತೆ ಅನ್ನೋದು ನೋಡಬೇಕು. ಶಿವಾನಂದ್ ನೀಲಣ್ಣನವರಂತ ಅಕ್ಯೂಸ್ಡು. ತನಿಖೆ ಅಖಾಡಕ್ಕೆ ಸಿಐಡಿ ಅಧಿಕಾರಿಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನೆ ಇದ್ರ ಬಗ್ಗೆ ಹಿಂಟ್ ಕೊಟ್ಟಿದ್ರು ಡಿಸಿ. ಜಿಲ್ಲಾಡಳಿತ ವರದಿಯ ಮಾಹಿತಿಯನ್ನ ಡಿಐಜಿ ಪಡೆಯಲಿದ್ದಾರೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಬಳಿಕ ಪೊಲೀಸ್ ತನಿಖೆ ಬಗ್ಗೆ ಏನು ಸ್ಟೇಟಸ್ ಇದೆ, ಏನೇನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಿಐಡಿ ಮಾಹಿತಿಯನ್ನೇ ಕಲೆ ಹಾಕುತ್ತೆ ಮತ್ತು ಕೇಸ್ ಫೈಲ್ ಏನಿದೆ ಅದು ಟ್ರಾನ್ಸ್ಫರ್ ಆಗುತ್ತೆ ಸಿಐಡಿಗೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಆರೋಪಿ ಶಿವಾನಂದ್ ನೀಲಣ್ಣನವರ್ ಈ ವ್ಯಕ್ತಿ ಆಕ್ಯುಮೆನ್ ಅನ್ನುವಂತಹ ಒಂದು ಆ್ಯಪನ್ನು ಡೆವಲಪ್ ಮಾಡಿ ಡೆವಲಪ್ ಮಾಡಿದಂತಹ ಆ್ಯಪ್ನಲ್ಲಿ ಸುಮಾರು ಜನ ಇನ್ವೆಸ್ಟರ್ಸ್ ಹತ್ರ ದುಡ್ಡು ಹೊಡೆದು ಅದನ್ನು ಸ್ಕ್ಯಾಮ್ ಮಾಡಿದ್ದಾರೆ ಅನ್ನೋದು ಆರೋಪ. ಬಟ್ ವಂಚನೆಗೆ ಒಳಗಾದವರು ಇಲ್ಲಿ ತನಕ ಯಾರೂ ಕೂಡ ಕಂಪ್ಲೇಂಟನ್ನು ಕೊಡದೇ ಇರೋದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಈ ಪ್ರಕರಣದಲ್ಲಿ ಸುಮೋಟೋ ಕೇಸನ್ನು ಪೊಲೀಸರು ದಾಖಲಿಸ್ಕೊಂಡಿದ್ದಾರೆ. ಇನ್ವೆಸ್ಟರ್ಸ್ ಯಾಕೆ ಇನ್ನೂ ಮುಂದೆ ಬರ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಅಂತಾರಾಜ್ಯ ಕನೆಕ್ಷನ್ ಏನಾದರೂ ಇದೆಯಾ, ಅಥವಾ ಈ ಹಿಂದೆ ಈ ವ್ಯಕ್ತಿ ಆಡಿದ ಮಾತುಗಳು ಈತನಿಗೆ ಮುಳುವಾಯ್ತಾ? ಒಂದು ಡೀಟೇಲ್ ಕೊಟ್ಬಿಡ್ತೀವಿ. ಯಾರಿಗೆ ಈ ನ್ಯೂಸ್ ನೋಡ್ತಾ ಇದ್ದೀರಾ, ಶಿವಾನಂದ್ ಯಾರು ಅಂತ ಗೊತ್ತಿಲ್ಲ ಅನ್ನೋರಿಗೆ, ಈ ಶಿವಾನಂದ್ ಅನ್ನುವಂತಹ ವ್ಯಕ್ತಿ ನಿಮ್ಮ ಹತ್ರ ದುಡ್ಡಿದ್ರೆ ನನಗೆ ಕೊಡಿ, ನಾನು ವರ್ಷಕ್ಕೆ 36% ಬಡ್ಡಿಯನ್ನು ನಿಮಗೆ ರಿಟರ್ನ್ಸ್ ಆಗಿ ಕೊಡ್ತೀವಿ, ಇನ್ವೆಸ್ಟ್ ಮಾಡಿ ಕಂಪ್ನಿನಲ್ಲಿ ಅಂತ ಹೇಳಿ ಬಾಂಡನ್ನು ಇಶ್ಯೂ ಮಾಡಿದ್ದ ಅನ್ನೋದು ಆರೋಪ. ಅಂದರೆ ವರ್ಷಕ್ಕೆ 36% ಅಂದರೆ ತಿಂಗಳಿಗೆ 3% ಅಂತ. ಸೊ ನಂಬಿ ತುಂಬ ಜನ ಮೋಸ ಹೋಗಿದ್ದಾರೆ ಅನ್ನೋದು ಆರೋಪ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸಾಕ್ಷಿಗಳನ್ನು ಹೇಗೆ ತನಿಖೆ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿತ್ತು. ಈಗ ಈ ಪ್ರಕರಣದಲ್ಲಿ ಸಿಐಡಿ ಎಂಟ್ರಿ ಕೊಟ್ಟಿದೆ. ಡೀಟೇಲ್ಸ್ ಕೊಡ್ತಾರೆ ದಿಲೀಪ್. ಸುಮೋಟೋ ಕೇಸ್ನಲ್ಲಿ ಇಲ್ಲಿ ತನಕ ಯಾವ ಇನ್ವೆಸ್ಟರ್ಸ್ ಅನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಪೊಲೀಸರಿಗೆ? ಯಾರು ಮುಂದೆ ಬರ್ತಾ ಇಲ್ವಾ? ತನಗೆ ವಂಚನೆ ಆಗಿದೆ, ಮೋಸ ಆಗಿದೆ ಅಂತ ಯಾರು ಮುಂದೆ ಬರ್ತಾ ಇಲ್ವಾ? ಸಿಐಡಿ ಎಂಟ್ರಿಯಿಂದ ಪ್ರಕರಣದ ತನಿಖೆಯ ವೇಗ ಇನ್ನೂ ಹೆಚ್ಚಳ ಆಗೋದು ಹೇಗೆ? ಮಮತಾ, ಪ್ರಮುಖವಾಗಿ ಏನಂತಂದ್ರೆ ಇಲ್ಲಿ ಯಾರು ಒಬ್ಬರು ಕೂಡ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾ ಇಲ್ಲ. ಯಾಕಂತಂದ್ರೆ ನಮ್ಮ ಹಣ ಹೋಗಿದೆ, ನಮ್ಗೆ ಹಣ ಬರ್ತಾ ಇಲ್ಲ ವಾಪಸ್ ಅಂತ ಹೇಳಿ ಯಾರೊಬ್ರು ಕೂಡ ಹೇಳ್ತಾ ಇಲ್ಲ. ಆದ್ರೆ ಸೋಮೋಟೋ ಕೇಸನ್ನು ಏನು ಎಸಿ ಆದಂತ ಶ್ರವಣ್ ಕುಮಾರ್ ನಾಯ್ಕ ಅವರು ಏನೊಂದು ದೂರನ್ನ ದಾಖಲಿಸಿದ್ರೆ, ಆ ದೂರನ ಅನ್ವಯವಾಗಿ ಈಗಾಗಲೇ 50 ಕೋಟಿ ಮೇಲ್ಪಟ್ಟಿರೋದ್ರಿಂದ ಈ ಒಂದು ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿರುವಂತದ್ದು. ಹೀಗಾಗಿ ಐಜಿ ಆದಂತ ಭೀಮಾಶಂಕರ್ ಗುಳಾದ್ ಈಗಾಗಲೇ ಬೆಳಗಾವಿ ತಲುಪಿದ್ದಾರೆ. ಬೆಳಗಾವಿ ವಿಮಾನ ನಿಲ್ದಾಣದಿಂದ ಒಂದಿಷ್ಟು ಅವರ ಕಚೇರಿಗಳ ತೆರಳಬೇಕು ಹಾಗೆ ಅಂತ ಎಲ್ಲ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೆ ಅವರ ಜೊತೆಗೆ ಬೆಳಗಾವಿ ಅಧಿಕಾರಿಗಳು ಕೂಡ ಏನು ಕಮಿಷನರ್ ಇರ್ಬೋದು ಎಲ್ಲರೂ ಕೂಡ ಅವ್ರ ಜೊತೆಗಿದ್ದು ಒಂದು ಕೇಸನ್ನ ಮೊದಲಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅದಾದ ನಂತರ ತನಿಖೆ ಆರಂಭ ಆಗ್ತಾ ಇರುವಂತದ್ದು. ಮಮತಾ, ರೈಟ್, ಧನ್ಯವಾದ ದಿಲೀಪ್.